ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇವತ್ತು ಪುದೀನ ಹೇಗೆ ಬೆಳೆಯೋದಂತ ನೋಡೋಣ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ದೊಡ್ಡ ಟಬ್ಬಲ್ಲಿ ಹಾಕಿದ್ದೀನಿ. ನೋಡಿ ಎಷ್ಟು ಖುಷಿಯಾಗಿ ಬರ್ತದೆ. ಇದು ಎರಡನೇ ಸತಿ ನಾನು ಕಿತ್ತುಬಿಟ್ಟು ಫಸ್ಟರಿ ಕಿತ್ತುಬಿಟ್ಟೆ. ನೋಡಿ, ಇದು ಎರಡನೇ ಸತಿ ಬರ್ತಾ ಇರೋದು. ನೋಡಿ, ಈ ಪುದೀನ ಬೆಳೆಯೋಕ್ಕೆ ಒಂದು ಟ್ರಿಕ್ಸ್ ಇದೆ ಸ್ನೇಹಿತರೆ. ಪುದೀನ ಬೆಳೆಯೋಕ್ಕೂ ಒಂದು ಟ್ರಿಕ್ಸ್ ಇದೆ ಸ್ನೇಹಿತರೆ. ಏನಂತ ನೋಡೋಣ. ತುಂಬ ಜನಕ್ಕೆ ಏನು ಗೊತ್ತಾ, ಎಲ್ಲೋ ಆಗಿಬಿಡುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಒಬ್ಬೊಬ್ಬರಿಗೆ ಪಾಪ, ಒಬ್ಬೊಬ್ರು ತುಂಬ ಕಂಪ್ಲೇಂಟ್ ಇರುತ್ತೆ ಒಬ್ಬೊಬ್ರದ್ದು ಪಾಪ. ಏನಕ್ಕೆ ಅಂತ ನೋಡೋಣ ಸ್ನೇಹಿತರೆ. ಯಾಕಂದರೆ ಪುದೀನಾಗೆ ದೊಡ್ಡ ಅಗಲವಾದ ಟಬ್ಬು ಬೇಕು ಸ್ನೇಹಿತರೆ. ಇಲ್ಲಾಂದರೆ ಬ್ಯಾಗ್ ಬರುತ್ತಲ್ಲ, ಗ್ರೋ ಬ್ಯಾಗ್ ಅಂತ ಆನ್ಲೈನಲ್ಲಿ ಸಿಗುತ್ತೆ, ಅದರಲ್ಲೂ ನೀವು ಬೆಳೆಸ್ಕೊಬೋದು. ನೋಡಿ, ಈಗ ಮಾರ್ಕೆಟಿಂದ ಪುದೀನ ತೊಗೊಂಬರ್ತೀರಲ್ಲ, ಅದರಲ್ಲಿ ನೀವು ಈ ಎಳೆ ಮಾತ್ರ ತೆಗೆದುಬಿಟ್ಟು ಈ ಬೇರು ಇರುತ್ತಲ್ಲ, ಅದರಲ್ಲೂ ನೀವು ಇಟ್ಕೊಬೋದು. ನೋಡಿ ಸ್ನೇಹಿತರೆ, ನೋಡಿ ನಾನು ಈಗ ತೆಗೆದಿಟ್ಟಿದ್ದೀನಿ. ನೋಡಿದ್ರೆ ಬೇರು ಈ ಥರ ನೀವು ಒಂದು ಸ್ವಲ್ಪ ಇಟ್ಟರೆ ಸಾಕು ಸ್ನೇಹಿತರೆ. ನೋಡಿ, ಈ ಟಬ್ಬು ಬಂದುಬಿಟ್ಟು ಯಾವ ಥರ ಇರಬೇಕಂದ್ರೆ, ನೋಡಿ ಈ ಥರ ಇರಬೇಕು ಟಬ್ಬು. ಇದು ಬಂದುಬಿಟ್ಟು ಹೋಲ್ಸ್ ಮಾಡಿ ಇಟ್ಕೊಳ್ಳಿ. ಟಬ್ಬು ಯಾವುದಾದ್ರೂ ಸರಿ ಹೋಲ್ಸ್ ಮಾಡಿ ಇಟ್ಕೊಂಡು, ನೋಡಿ ಮಣ್ಣು ಬಂದುಬಿಟ್ಟು, ನೋಡಿ ನಾನು ಮೊನ್ನೆ ತೋರಿಸ್ದೆಲ್ಲ ವಿಡಿಯೋದಲ್ಲಿ, ನಾರ್ಮಲ್ ಮಣ್ಣು ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಸೌಂಡ್ ಬರ್ತಾಯಿದೆ ಸ್ನೇಹಿತರೆ, ಕ್ಷಮಿಸಿ ಸ್ನೇಹಿತರೆ, ಸಾರಿ ಸ್ನೇಹಿತರೆ. ನೋಡಿ, ಈ ಥರ ನಾರ್ಮಲ್ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಇಟ್ಕೊಂಡು, ಪುದೀನ ಯಾಕೆ ಸರಿಯಾಗಿ ಬರೋದಿಲ್ಲ ಅಂದರೆ, ತಿಂಗಳಿಗೊಂದ್ಸರಿ ಗೊಬ್ಬರ ಹಾಕಲೇಬೇಕು ಸ್ನೇಹಿತರೆ. ಗೊಬ್ಬರ ಹಾಕಿದ್ರೇ ಅದು ಚೆನ್ನಾಗಿ ಬರೋದು. ನೋಡಿ ನೋಡಿ, ಈ ಥರ ಹೋಲ್ಸ್ ಮಾಡಿ ಯಾವ ಥರ ಬೇಕಾದ್ರೂ ಇಟ್ಕೊಬೋದು ಸ್ನೇಹಿತರೆ ನೀವು. ನೋಡಿ, ಈ ಥರ ಕಡ್ಡಿ ಕೂಡ ಇಟ್ಕೊಬೋದು. ನೋಡಿ, ಈ ಥರ ಇಟ್ಕೊಂಡು ಇಟ್ಬಿಟ್ಟು ಸುಮ್ಮನೆ ಬಿಟ್ಬಿಡಿ ಅಷ್ಟೇ. ಇದನ್ನು ಅಷ್ಟೇ ನೋಡಿ, ಈ ಥರ ಇಟ್ಟು ಮೇಲೆ ಸ್ವಲ್ಪ ಮಣ್ಣು ಮುಚ್ಚಿಬಿಡಿ ಅಷ್ಟೇ. ನೋಡಿ, ಮಣ್ಣು ಮುಚ್ಚಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಡ್ಬೇಕು ಅಷ್ಟೇ. ನೀರು ಹಾಕಿ ಒಂದು ಕಡೆ ಇಟ್ಬಿಟ್ರೆ ಅದು ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ. ಇದಕ್ಕೆ ಬಿಸಿಲು ಜಾಸ್ತಿ ಇರಬಾರ್ದು. ಸ್ನೇಹಿತರೆ. ತುಂಬ ಬಿಸಿಲಲ್ಲಿ ಇದು ಬೆಳೆಯೋದಿಲ್ಲ. ನಾರ್ಮಲ್ ಬಿಸಿಲಿದ್ರೆ ಸಾಕು. ಈಗ ನೀವು ಮಾಡಿ ಮಳೆ ಇಟ್ಟರು ತುಂಬ ಬಿಸಿಲಿರೋ ಕಡೆ ಇಡಬೇಡಿ. ಇದನ್ನು ನಾರ್ಮಲ್ ಬಿಸಿಲಲ್ಲಿ ಇಟ್ಟರೆ ಸಾಕು. ನೋಡಿ, ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ಇದು ಉಷ್ಣ ಆದರೆ ಏನು ಮಾಡ್ತಾರೆ, ಇದೆ ಪುದೀನ ಎಲೆಗಳನ್ನ ಆಮೇಲೆ ಲೆಮನ್ನ ಹಾಕಿ ಜ್ಯೂಸ್ ಮಾಡಿ ಕುಡಿತಾರೆ. ಆಮೇಲೆ ಬಾಯಿ ವಾಸನೆಗೆ ಅದಕ್ಕೆಲ್ಲ ತುಂಬ ಒಳ್ಳೆಯದು ಸ್ನೇಹಿತರೆ. ಇದು ಸರ್ವ ರೋಗಕ್ಕೂ ರಾಮಬಾಣ ಇದು ಪುದೀನ. ನೋಡಿ, ಪುದೀನ ಇಲ್ಲದೆ ಅಡುಗೆನೇ ಆಗೋದಿಲ್ಲ. ಪಲಾವು, ಬಿರಿಯಾನಿ ಎಲ್ಲದಕ್ಕೂ ನೋಡಿ ಪುದೀನ ಬಳಸ್ತಾರೆ. ಆಮೇಲೆ ಜ್ವರ ಬಂದರೆ, ಜ್ವರಕ್ಕೆ ಪುದೀನ ಚಟ್ನಿ ತುಂಬ ಯೂಸ್ ಮಾಡ್ತಾರೆ ತುಂಬ ಜನ. ಮಿಂಟು, ಇಂಗ್ಲೀಷಲ್ಲಿ ಮಿಂಟು ಅಂತ ಕರೀತಾರೆ ಸ್ನೇಹಿತರೆ. ಇದಕ್ಕೆ ಮಿಂಟು ಅಂತ. ಓಕೆ ಸ್ನೇಹಿತರೆ, ನೋಡಿ ಹೀಗೆ ಇಟ್ಕೊಂಡಿದ್ದೀರಿ. ಇವಾಗ ಇದು ನೀರು ಹಾಕಿ ಬಿಟ್ಬಿಟ್ರೆ, ಒಂದು ಕಡೆ ಇಟ್ಬಿಟ್ರೆ ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ. ಓಕೆ ಸ್ನೇಹಿತರೆ, ನೋಡಿ ಎಷ್ಟು ಚೆನ್ನಾಗಿ ಖುಷಿಯಾಗಿ ಬಂದಿದೆ. ಈ ಗಿಡಗಳಿಗೆ ಸ್ನೇಹಿತರೆ ನೀವು ಹೇಗೆ ಕೇರ್ ತೊಗೊಬೇಕಂದ್ರೆ, ಇವಾಗ ಮನುಷ್ಯರಿಗೆ ಹೆಂಗೆ, ಇವಾಗ ನಮ್ಮ ಮನುಷ್ಯರಿಗೆ ನಮ್ಮ ಹೆಲ್ತಿಗೆ ನಾವು ಏನಾದ್ರು ತಿಂತಾನೇ ಇರ್ತೀರಿ. ನಾವು ಹೆಲ್ತಾಗಿರ್ಬೇಕಂತ, ಮಕ್ಳಿಗೂ ಅಷ್ಟೇ ಹೆಲ್ತಾಗಿರ್ಬೇಕಂತ ಏನಾದ್ರು ಕೊಡ್ತಾರೆ. ಅದೇ ಥರನೇ ಗಿಡಗಳ್ನು ಸ್ನೇಹಿತರೆ. ತಗೊಂಬಂದು ನೀವು ಇಟ್ಬಿಡೋದಲ್ಲ, ಇಟ್ಬಿಟ್ಟು ಅದಕ್ಕೆ ಏನೇನು ಬೇಕು, ಗೊಬ್ಬರ, ಫರ್ಟಿಲೈಸರು ತಿಂಗಳಿಗೊಂದ್ಸರಿ, ಆಮೇಲೆ ಪಾಟ್ ಏನಾದರೂ ಗಿಡ ಬೆಳೆಯೋದಿದ್ರೆ ಬೇರೆ ಪ್ರಾಬ್ಲಮ್ ಇರುತ್ತೆ, ಅದಕ್ಕೆ ಸಾಳ್ತಾ ಇಲ್ಲ, ಪಾಟ್ ಸಾಳ್ತಾ ಇಲ್ಲ ಅದಕ್ಕೆ, ಅದು ಬೇರೆ ಬೆಳೆಯೋಕ್ಕೆ. ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ ಸ್ನೇಹಿತರೆ. ಇದೆಲ್ಲ ನೀವು ಗಾರ್ಡನರ್ಸು ಹೊಸ್ದಾಗಿ ಸ್ಟಾರ್ಟ್ ಮಾಡ್ತೀರಲ್ಲ, ಇದೆಲ್ಲ ತಿಳ್ಕೊಬೇಕು ನೀವು. ಓಕೆನಾ ಸ್ನೇಹಿತರೆ, ಇದೆಲ್ಲ ತಿಳ್ಕೊಂಡ್ರೇ ಗಿಡಗಳನ್ನ ಚೆನ್ನಾಗಿ ಬೆಳೆಸೋಕ್ಕೆ ಸಾಧ್ಯ. ಇಲ್ಲಾಂದರೆ ಗಿಡಗಳು ಬೆಳೆಯೋದಿಲ್ಲ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ, ಇದೆಲ್ಲ ನೀವು ಫಾಲೋ ಮಾಡಿ ಸ್ನೇಹಿತರೆ. ಹೊಸ್ದಾಗಿ ಗಾರ್ಡನರ್ ಸ್ಟಾರ್ಟ್ ಮಾಡೋರು ಇದೆಲ್ಲ ನೀವು ತಿಳ್ಕೊಳ್ಳಿ. ಓಕೆನಾ, ಇದು ಈಗ ಇಟ್ಬಿಟ್ಟು ಒಂದು ಕಡೆ ಇಟ್ಬಿಡಿ, ಆರಾಮಾಗಿ ಬೆಳ್ಕೊಂಡು ಹೋಗುತ್ತೆ. ಆಮೇಲೆ ನೋಡಿ,
ಯಾವಾಗಲೂ ನೀರು ಇದ್ದೇ ಇರಬೇಕು. ಪುದೀನಾಗೆ ನೀರು ಇದ್ದೇ ಇರಬೇಕು. ಬೆಳಿಗ್ಗೆ ಸಾಯಂಕಾಲ ಅಟ್ಲೀಸ್ಟ್ ನೀವು ಒಣಗಿಬಿಟ್ರೆ, ಗಿಡ ಏನಾದರೂ ಒಣಗಿಬಿಟ್ರೆ ನೀರು ಹಾಕ್ತಾನೆ ಇರಬೇಕು. ಬೆಳಿಗ್ಗೆ ಸಾಯಂಕಾಲ ಇದಕ್ಕೆ ನೀರು ಇದ್ದೇ ಇರಬೇಕು. ನೋಡಿ, ಈ ಥರ ಯಾವಾಗಲೂ ನೀರಿರಂಗೆ ನೋಡ್ಕೊಬೇಕು. ಮಣ್ಣು ಒಣಗಿದ್ರೆ ಬೆಳೆಯೋದಿಲ್ಲ. ಗಿಡ ಎಲ್ಲ ಯೆಲ್ಲೋ ಕಲರ್ ಆಗುತ್ತೆ, ಕಪ್ಪು ಕಲರಲ್ಲಾಗುತ್ತೆ. ಈ ಥರ ದೊಡ್ಡ ಪಾಟ್ಗಳಲ್ಲಿ ನೀವು ವಾರಕ್ಕೊಂದ್ಸರಿ ಒಳಗಡೆ ಫುಲ್ಲು ಏನಾದರೂ ಹುಲ್ಲು ಬೆಳೆದ್ರೆ ಅದೆಲ್ಲ ಕ್ಲೀನ್ ಮಾಡ್ಕೊಬೇಕು ಸ್ನೇಹಿತರೆ. ಆ ಥರ. ಓಕೆ ಸ್ನೇಹಿತರೆ, ಪುದೀನ ಹೇಗೆ ಇಡೋದಂತ ನೋಡಿದ್ರಾ? ಇದೇ ಥರ ನೀವು ಇಟ್ಕೊಳ್ಳಿ, ಓಕೆನಾ, ನಿಮ್ಮ ಮನೇಲಿ. ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದಿದ್ರೂ ಲೈಕ್ ಮಾಡಿ, ಓಕೆನಾ ಸ್ನೇಹಿತರೆ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ, ಓಕೆನಾ. ಓಕೆ ಸ್ನೇಹಿತರೆ, ಬಾಯ್ ಸ್ನೇಹಿತರೆ.